ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮುಡಿಯನೂರು ಪಂಚಾಯಿತಿಯಲ್ಲಿರುವ ಕೂತ್ತಂಡಹಳ್ಳಿ ಮಜರಾ ಕೃಷ್ಣಾಪುರ ಗ್ರಾಮ ಶತಮಾನಗಳಿಂದಲೂ ದೇವಿಯ ಕೃಪೆಗೆ ಮೆರೆಯುತ್ತಿರುವ ಪವಿತ್ರ ಭೂಮಿ. ಈ ಭೂಮಿಯನ್ನು ಕಾಪಾಡುತ್ತಾ ರಕ್ಷಿಸುತ್ತಾ ಕುಂಭಾಭಿಷೇಕ ಮಹತ್ವದಲ್ಲಿ ಪುನರ್ಜೀವಿತವಾದ ಗ್ರಾಮ ದೇವತೆಗಳು ಶ್ರೀ ಪೆದ್ದಮ್ಮ ಹಾಗೂ ಶ್ರೀ ಸಲ್ಲಾಪುರಮ್ಮ. ಲೋಕದಲ್ಲಿ ಅನ್ಯಾಯ, ದುಷ್ಟಶಕ್ತಿಗಳು, ರೋಗ ರುಚನೆಗಳು ಹೆಚ್ಚಾದಾಗ ಆದಿಪರಾಶಕ್ತಿ 7 ಅಕ್ಕ ತಂಗಿಯರ ರೂಪದಲ್ಲಿ ಭೂಗೆ ಅವತರಿಸಿದನು. ಅಲ್ಲಿ ಹಿರಿಯಲಾದ ಪೆದ್ದಮ್ಮ, ಉಗ್ರರೂಪಿಣಿ ರಕ್ಷಕಿಯಾದ ದೊಡ್ಡಮ್ಮ, ಮತ್ತೊಂದು ಕಡೆ ಕರುಣಾಮಯಿ ಶೀತಲ ಸ್ವರೂಪಿಣಿ ಸಲ್ಲಾಪುರಮ್ಮ, ಜನಕೋಟಿಯ ಕಷ್ಟ ತಣಿಸುವ ತಾಯಿ. ಗ್ರಾಮದ ಗಡಿಯ ಬಳಿ ನಿಂತು ಒಳಬರುವ ಪ್ರತಿಯೊಂದು ಅಪಾಯವನ್ನು ತಡೆಯುವುದು ಪೆದ್ದಮ್ಮನ ಧರ್ಮ. ಗ್ರಾಮಕ್ಕೆ ಮಳೆ, ಬೆಳೆ, ಸುಖ, ಶಾಂತಿ ಚೆನ್ನಾಗಿರಲಿ ಎಂದು ನೋಡಿಕೊಳ್ಳುವುದು ಸಲ್ಲಾಪುರಮ್ಮನ ಕರುಣೆಯ ಕರ್ತವ್ಯ. ಒಂದು ಕಾಲದಲ್ಲಿ ಜನರನ್ನು ಪೀಡಿಸುತ್ತಿದ್ದ ರಾಕ್ಷಸನನ್ನು ಸಂಹರಿಸಲು ಪೆದ್ದಮ್ಮ ಉಗ್ರರೂಪದಲ್ಲಿ ಸಿಂಹದ ಮೇಲೆ ಅರಳಿದಳು. ಅವಳಿಗೆ ಸಮಬಲವಾಗಿ ಜೊತೆ ನಿಂತಳು ಸಲ್ಲಾಪುರಮ್ಮ. ಭುವಿಗಾಗಿ ನಡೆದ ಆ ಮಹಾಯುದ್ಧದ ನಂತರ ದೇವಿಯರು ಆಯಾಸಗೊಂಡು ಗ್ರಾಮ ಹೊರವಲಯದಲ್ಲಿ ವಿಶ್ರಾಂತಿ ಪಡೆದರು. ಆಗ ಗ್ರಾಮಸ್ಥರು ಕೈಮುಗಿದು ಬೇಡಿಕೊಂಡರು, ತಾಯಿ, ನೀವು ನಮ್ಮ ಊರಲ್ಲಿ ನೆಲೆಸಿ ನಮ್ಮನ್ನು ಕಾಪಾಡುತ್ತೀರಿ ಎಂದು ಬೇಡಿಕೊಂಡರು. ದೇವಿಯರು ಅಭಯ ನೀಡಿದರು. ವರ್ಷಕ್ಕೆ ಒಮ್ಮೆ ಜಾತ್ರೆ ಮಾಡಿ ನಮ್ಮನ್ನು ಸ್ಮರಿಸಿದರೆ ನಾವು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತೀವೆ ಎಂದು ಹೇಳಿದರು. ಅಲ್ಲಿನಿಂದ ಈ ಗ್ರಾಮದಲ್ಲಿ ನೆಲೆಸಿದ್ದರು ದೇವಿಯರು. ಶ್ರೀ ಪೆದ್ದಮ್ಮ ಹಾಗೂ ಶ್ರೀ ಸಲ್ಲಾಪುರಮ್ಮ ದೇವಾಲಯದ ಜೀರ್ಣೋದ್ಧಾರ, ಪುನಃ ಪ್ರತಿಷ್ಠಾ ಮತ್ತು ಕುಂಭಾಭಿಷೇಕ ಮಹೋತ್ಸವ ಬೆಳಗಿನ ಶುಭ ಮುಂಜಾನೆಯಲ್ಲಿ ಮಂತ್ರೋಚ್ಚಾರಣದ ನಾದ, ವೇದಘೋಷಗಳ ಸ್ಪಂದನೆ, ಭಕ್ತರ ಭಾವಭರಿತ ಭಕ್ತಿಯ ಕಾಂತಿ ಎಲ್ಲವೂ ಒಟ್ಟಾಗಿ ದಿವ್ಯ ಕ್ಷಣಕ್ಕೆ ಸಾಕ್ಷಿಯಾಯಿತು. ಗರ್ಭಗುಡಿಯಲ್ಲಿರುವ ಅಮ್ಮನವರಿಗೆ ಹಾಗೂ ಗೋಪುರ ಕಲಶಗಳಿಗೆ ಕುಂಭಾಭಿಷೇಕ ನೆರವೇರಿತು. ಪವಿತ್ರ ಜಲ ಹಾಗೂ ಪಾನೀಯಗಳಿಂದ ಅಭಿಷೇಕಿಸಿದ ಕ್ಷಣದಲ್ಲಿ ಗಾಳಿ ಕೂಡ ಭಕ್ತಿ ಭಾವದಿಂದ ಆವರಿಸಿಕೊಂಡಿತು. ಅಭಿಷೇಕದ ನಂತರ ದೇವಿಯರಿಗೆ ಬಗೆ ಬಗೆಯ ಪುಷ್ಪಮಾಲೆಗಳೊಂದಿಗೆ ಅದ್ಭುತ ಅಲಂಕಾರ ನೆರವೇರಿಸಲಾಯಿತು. ಕಂಪನ ನೀಡುವ ತಾಳದ ಸದ್ದು, ಧೂಪದ ಪರಿಮಳ, ಹೂವಿನ ಸುಗಂಧ ಚಿಕ್ಕ ಊರನ್ನೇ ದೊಡ್ಡ ತೀರ್ಥಕ್ಷೇತ್ರವಾಗಿಸಿದಂತೆ ಅಂಬಲಿ, ಪಾನಕ, ತಂಬಿಟ್ಟು, ಮೊಸರನ್ನ, ದೇವಿಯರ ಇಷ್ಟ ನೈವೇದ್ಯಗಳನ್ನೆಲ್ಲ ಸಮರ್ಪಿಸಿ ಪಾವನವಾದ ಪುಷ್ಪಾರ್ಚನೆ ಮತ್ತು ಷೋಡಶೋಪಚಾರ ಪೂಜೆಗಳನ್ನು ಅರ್ಪಿಸಲಾಯಿತು. ನಂತರ ಎಲ್ಲರೂ ಕಾತರದಿಂದ ಕಾಯುತ್ತಿದ್ದ ಮಹಾಮಂಗಳಾರತಿ ಬೆಳಕಿನ ಜ್ವಾಲೆ ದೇವಿಯ ಮುಖವನ್ನು ಪ್ರವಾಹದಂತೆ ಪ್ರಕಾಶಮಾನವಾಗಿ ತೋರಿಸಿದಾಗ ಎಲ್ಲರ ಹೃದಯಗಳಲ್ಲಿ ಒಂದೇ ಭಾವನೆ, ತಾಯಿ ನಮ್ಮನ್ನು ಕಾಪಾಡು. ಸಾವಿರಾರು ಭಕ್ತರು ಅಮ್ಮನವರ ದರ್ಶನ ಪಡೆದು ಪವಿತ್ರರಾದರು. ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ. ಶತಮಾನಗಳಿಂದ ಕೃಪೆಯ ಬೆಳಕು ಹರಿಸಿದ ತಾಯಿ, ನಮ್ಮ ಬಾಳಲಿ ರಕ್ಷಣೆಯ ಬೆಳಕಾಗಿ. ಪೆದ್ದಮ್ಮ ಸಲ್ಲಮ್ಮ ಕೃಪೆಯ ಹರಿವಲ್ಲಿ ಆಶೀರ್ವಾದ ಕೊಡುಮ್ಮ. ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ. ಲೋಕದಲ್ಲಿ ದುಷ್ಟ ಅನ್ಯಾಯ ಹೆಚ್ಚಾದಾಗ 7 ಅಕ್ಕ ತಂಗಿಯ ರೂಪದಲ್ಲಿ ಬಂದ ತಾಯಿ. ಉಗ್ರ ರೂಪದ ಪೆದ್ದಮ್ಮ ರಕ್ಷಣೆಗೆ ನಿಂತಳು, ಕರಿದ ಮನಕ್ಕೆ ತಂಪಾದ ಸಲ್ಲಮ್ಮ ಬೆಳಕಾಯಿತು. ಊರ ಬಾಗಿಲಲ್ಲಿ ಅಪಾಯ ತಡೆದ ತಾಯಿ, ಮಳೆ ಬೆಳೆ ಶಾಂತಿ ನೀಡುವ ಅನುಗ್ರಹಮಯಿ. ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ. ರಾಕ್ಷಸ ದರ್ಪ
ರಕ್ಷಣೆಯ ದೀಪವಾಗಿ ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ ಕುಂಭಾಭಿಷೇಕದ ಪವಿತ್ರ ಮಂಜಿನಲಿ ವೇದನಾದ ಮಂತ್ರಧ್ವನಿಯಲ್ಲಿ ತಾಯಿ ಅರಳಿದಳು ಅಭಿಷೇಕದ ಜಲದಿ ಗಾಳಿ ಪವಿತ್ರವಾಯಿತು ಹೂಮಾಲೆಯ ಅಲಂಕಾರದಿ ದೇವಿ ಮಿಂಚಿದಳು ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ ಮಂಗಳಾರತಿ ಜ್ಯೋತಿಯಲ್ಲಿ ದೇವಿಯ ಮುಖ ಮಿನುಗಿತು ಭಕ್ತರ ಬಾಯಲ್ಲಿ ಒಂದೇ ನಾದ ತಾಯಿ ಕಾಪಾಡು ಸಾವಿರ ಜನ ಹರಕೆ ಅರ್ಪಿಸಿ ಪಡೆದುಕೊಂಡರು ಪೆದ್ದಮ್ಮ ಸಲ್ಲಮ್ಮ ಆಶೀರ್ವಾದದ ಮಂಗಳ ಬೆಳಕು ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ ಪೆದ್ದಮ್ಮ ಶಕ್ತಿಯ ಜ್ಯೋತಿ ಸಲ್ಲಮ್ಮ ಸಮೃದ್ಧಿಯ ದೀಪ ಇಬ್ಬರೂ ಸೇರಿ ಊರಿಗೆ ದೈವ ಕವಚು ಪೆದ್ದಮ್ಮ ಸಲ್ಲಮ್ಮ ಎಂದೆಂದಿಗೂ ಕಾಪಾಡು ನಮ್ಮಮ್ಮ ಜಗದಂಬೆ ಕೃಷ್ಣಾಪುರ ಭೂಮಿಯಲ್ಲಿ ಬೆಳಗಿದ ದೈವಬಿಂಬ ಪೆದ್ದಮ್ಮ ಸಲ್ಲಾಪುರಮ್ಮ ನಮ್ಮ ಮನೆ ತಾಯಿ ಪೆದ್ದಮ್ಮ ಶಕ್ತಿಯ ಜ್ಯೋತಿ ಸಲ್ಲಮ್ಮ ಸಮೃದ್ಧಿಯ ದೀಪ ಇಬ್ಬರೂ ಸೇರಿ ಊರಿಗೆ ದೈವ ಕವಚ ಪೆದ್ದಮ್ಮ ಸಲ್ಲಮ್ಮ ಪೆದ್ದಮ್ಮ ಸಲ್ಲಮ್ಮ ಎಂದೆಂದಿಗೂ ಕಾಪಾಡು ನಮ್ಮನ್ನು ಜಗದಂಬೆ ಕೈ ಮುಗಿದವರು, ಹೂತಟ್ಟೆ ತಂದವರು, ಬಾಳಿಗಾಗಿ ಅರ್ಚಿಸಿದವರು, ಎಲ್ಲರ ಮನ ಕೋರಿಕೆಗಳನ್ನು ತಾಯಿ ಕರುಣೆಯಿಂದ ಸ್ವೀಕರಿಸಿದಳು. ಇಡೀ ಕಾರ್ಯಕ್ರಮ ಒಂದು ದೇವತಾ ಸಂಭ್ರಮವಾಗಿ, ಗ್ರಾಮದ ಏಕತೆ ಮತ್ತು ದೇವಿ ಭಕ್ತಿಯ ಪ್ರತೀಕವಾಗಿ ಇತಿಹಾಸದ ಪುಟಗಳಲ್ಲಿ ಛಾಪು ಬಿದ್ದಿತು. ಪೆದ್ದಮ್ಮ ಶಕ್ತಿಯ ಪ್ರತೀಕ, ಸಲ್ಲಾಪುರಮ್ಮ ಸಮೃದ್ಧಿಯ ಪ್ರತೀಕ ಇಬ್ಬರೂ ಸೇರಿ ಗ್ರಾಮದ ರಕ್ಷಣೆ, ಸಮೃದ್ಧಿ ಮತ್ತು ಶಾಂತಿಯ ಆಶೀರ್ವಾದ ನೀಡಿದರು. ಇಂದು ನಡೆದ ಈ ಪುನಃ ಪ್ರತಿಷ್ಠಾ ಕುಂಭಾಭಿಷೇಕ ದೇವಿಯರ ಮಹಿಮೆ, ಗ್ರಾಮಸ್ಥರ ಭಕ್ತಿ ಮತ್ತು ಸಂಪ್ರದಾಯ ವೈಭವಕ್ಕೆ ಅಮರಸಾಕ್ಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇಲ್ಲಿವರೆಗೂ ನಮ್ಮ ಈ ಭಕ್ತಿಧಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇನ್ನು ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಧನ್ಯವಾದಗಳು.